Welcome to iMod Learning YouTube channel. In this video, we are going to discuss about BBMP Water Resource AE and ADLR post. Mainly, we are going to discuss about three questions. First one is book list for both papers. Second one is how to prepare for all three technical papers. Means for BBMP, Water Resource and ADLR. And last one is what's the safe score to clear this exam. ಸೊ ಮಾರ್ಚ್ನಲ್ಲಿ ನೋಟಿಫಿಕೇಶನ್ ಆಗಿರುವಂಥದ್ದು ಆಲ್ರೆಡಿ ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನು ಮಾಡಿರ್ತಕ್ಕಂಥದ್ದು 24 ಮೇ ತನಕ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರುವಂಥದ್ದು. ಇಲ್ಲಿ BBMP ಅಸಿಸ್ಟೆಂಟ್ ಇಂಜಿನಿಯರ್, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆ್ಯಂಡ್ ADLR ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ದಿಸ್ ಒನ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್, ಈ 5 ಹುದ್ದೆಗಳಿಗೆ ಸಿವಿಲ್ ಇಂಜಿನಿಯರ್ಸ್ ಅಪ್ಲೈಯನ್ನು ಮಾಡಿರ್ತಕ್ಕಂಥದ್ದು ಫಾರ್ ಬೋತ್ RPC ಆ್ಯಂಡ್ ಹೈದರಾಬಾದ್ ಕರ್ನಾಟಕ. ಈ ವಿಡಿಯೋನಲ್ಲಿ ಈ 5 ಪೋಸ್ಟ್ಗೆ ರಿಲೇಟೆಡ್ ಟು ಸಿವಿಲ್ ಇಂಜಿನಿಯರ್ಸ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಫಸ್ಟ್ ಒನ್ ಈಸ್ ಬುಕ್ ಲಿಸ್ಟ್ ಫಾರ್ ಆಲ್ ದೀಸ್ ಎಕ್ಸಾಮ್ಸ್. ಕನ್ಸಿಡರಿಂಗ್ ಓನ್ಲಿ BBMPಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ನೀವು 2 ಕ್ವಶನ್ ಬ್ಯಾಂಕನ್ನು ಬೈ ಮಾಡಬೇಕಾಗ್ತದೆ. ಇದರ ಜೊತೆಗೆ 12 ಜನರಲ್ ಸ್ಟಡೀಸ್ ಬುಕ್ಸ್ ಆ್ಯಂಡ್ 6 ಟೆಕ್ನಿಕಲ್ books. Total 20 books ಅನ್ನು ನೀವು ರೆಫರ್ ಮಾಡಬೇಕಾಗ್ತದೆ. All books are as per syllabus provided by KPSC. All books are as per KPSC syllabus. Next one is only for water resource AE ಆದರೆ question bank 2 general studies 12 books and technical 15 books ಅನ್ನು ನೀವು ರೆಫರ್ ಮಾಡಬೇಕಾಗ್ತದೆ. Total 29. Coming to only ADLR, 2 question banks, 12 general studies books and 4 technical paper books, means surveying, mathematics and computer applications. Total 18 books ನೀವು ಬೈ ಮಾಡಬೇಕಾಗುತ್ತೆ. Whereas for all 3 notifications BBMP, water resource and ADLR, 2 question banks, 12 general studies, ಇದು ಎಲ್ಲದಕ್ಕೂ ಕೂಡ ಕಾಮನ್ ಇರತಕ್ಕಂಥದ್ದು. ನೆಕ್ಸ್ಟ್ ಟೆಕ್ನಿಕಲ್ 21 ಬುಕ್ಸ್ ಅನ್ನು ನೀವು ರೆಫರ್ ಮಾಡಬೇಕಾಗ್ತದೆ ಫಾರ್ BBMP, ವಾಟರ್ ರಿಸೋರ್ಸ್ AE ಅಂಡ್ ADLR. ಟೋಟಲ್ 35 ಬುಕ್ಸ್ ಅನ್ನ ನೀವು ಬೈ ಮಾಡಿದ್ರೆ ಕಂಪ್ಲೀಟ್ ಸಿಲೆಬಸ್ ಇಲ್ಲಿ ಕವರ್ ಆಗುವಂಥದ್ದು. ಜನರಲ್ ಸ್ಟಡೀಸ್, ಟೆಕ್ನಿಕಲ್ ಅಂಡ್ ಕ್ವಶನ್ ಬ್ಯಾಂಕ್ಸ್ ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ಸ್ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ವಶನ್ ಬ್ಯಾಂಕ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡುವಂತ ಇಂಪಾರ್ಟೆನ್ಸ್ ಅನ್ನ ಆಲ್ರೆಡಿ ನಿಮಗೆ ಹೇಳಿರುವಂಥದ್ದು. ನಮ್ಮಲ್ಲಿ ಜನರಲ್ ಸ್ಟಡೀಸ್ ಅಂಡ್ ಟೆಕ್ನಿಕಲ್ 2 ಪೇಪರಿಗೆ ಕ್ವಶನ್ ಬ್ಯಾಂಕ್ಸ್ ಸಪರೇಟ್ ಆಗಿ ಅವೈಲೇಬಲ್ ಇರುವಂಥದ್ದು. ಸೊ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ 12 ಪೇಪರ್ಸ್ ಸ್ಟಾರ್ಟಿಂಗ್ ಫ್ರಮ್ 2016 KPSC ಪೇಪರ್ ಎಲ್ಲ ಎಕ್ಸಾಮ್ಸ್ ಯಾವ್ದು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಆಗಿದೆ ಎಲ್ಲವೂ ಕೂಡ ಇಲ್ಲಿ ಕವರ್ ಆಗಿರುವಂಥದ್ದು ಟಿಲ್ RWS AEE 2023 ಎಕ್ಸಾಮಿನ ತನಕ. ಎಕ್ಸಾಂಪಲ್, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ BBMP AE ನ ಟೆಕ್ನಿಕಲ್ ಪೇಪರ್ ಏನಿದೆ ಸೇಮ್ ಸಿಲೆಬಸ್ PWD ಎಕ್ಸಾಮ್ಗೆ ಇರುವಂಥದ್ದು. ಸೊ ಈ ಸಿಲೆಬಸ್ಸಿನ ಬಗ್ಗೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ಬೇಕಂದ್ರೆ ನೀವು 2019ರ KPWD AE ಪೇಪರ್, ಆಮೇಲೆ KPSC 2021ರಲ್ಲಿ ನಡೆದಂಥ ಇನ್ನೊಂದು KPWD AE ಪೇಪರ್, ಇದೆರಡನ್ನ ಸಾಲ್ವ್ ಮಾಡಿದ್ರೆ ನಿಮಗೆ BBMP ಸಿಲೆಬಸ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ KPSC ತೆಗಿತದೆ ಅಂತೇಳಿ ಐಡಿಯಾ ಬರುವಂಥದ್ದು. ಅದೇ ರೀತಿ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ 2017ರಲ್ಲಿ ವಾಟರ್ ರಿಸೋರ್ಸ್ ಪೇಪರ್ ಏನಾಗಿತ್ತು 269 ಪೇಪರ್ ಕೋಡ್, ಇದನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಅದೇ ರೀತಿ ಹೈದರಾಬಾದ್ ಕರ್ನಾಟಕಗೆ 2021ರಲ್ಲಿ ಆದಂತ ಈ ವಾಟರ್ ರಿಸೋರ್ಸ್ ಪೇಪರ್, ಇದೆರಡನ್ನ ರೆಫರ್ ಮಾಡಿದ್ರೆ ನಿಮಗೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಆ ಒಂದು ಸಿಲೆಬಸ್ ಏನಿದೆ ಟೆಕ್ನಿಕಲ್ ನಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಪ್ಯಾಟರ್ನ್ ಮತ್ತೆ ಸಿಲೆಬಸ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹೆಲ್ಪ್ ಮಾಡುವಂಥದ್ದು. ಕಮಿಂಗ್ ಟು ಬುಕ್ ಲಿಸ್ಟ್ ಫಾರ್ BBMP AE, ಜನರಲ್ ಸ್ಟಡೀಸ್ ಇದು ಕಾಮನ್, ಇದನ್ನ ನೋಡ್ಕೊಬಿಡಿ. ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕ ಹಿಸ್ಟ್ರಿ 4 ಬುಕ್ ಬರುವಂಥದ್ದು. ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಅಂಡ್ ಕರ್ನಾಟಕ ಜಿಯೋಗ್ರಫಿ 3 ಬುಕ್. ನೆಕ್ಸ್ಟ್ ಇಂಡಿಯನ್ ಪೊಲಿಟಿ, ಎಕಾನಮಿ, ಜನರಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಡ್ಜ್. ಕರೆಂಟ್ ಅಫೇರ್ಸ್ PDF ನಿಮಗೆ ಅವೈಲೇಬಲ್ ಇರುವಂಥದ್ದು. ದಿಸ್ 12 ಬುಕ್ಸ್ ಏನಿದೆ ಈ 12 ಬುಕ್ಸ್ ಎಲ್ಲವೂ ಕೂಡ ಕಾಮನ್ ಫಾರ್ ಆಲ್ ಪೋಸ್ಟ್. ಕಮಿಂಗ್ ಟು ಟೆಕ್ನಿಕಲ್ ಇಲ್ಲಿ ಚೇಂಜ್ ಆಗುವಂಥದ್ದು 2+12 ಸೇಮ್ ಇರ್ತದೆ. ಟೆಕ್ನಿಕಲ್ಗೆ ಬಂದಾಗ ಹೈವೇ, ಬ್ರಿಡ್ಜ್, ಅಡ್ವಾನ್ಸ್ ಸ್ಟ್ರಕ್ಚರ್, CTM, ಸ್ಯಾನಿಟರಿ ಅಂಡ್ ವಾಟರ್ ಸಪ್ಲೈ 6 ಬುಕ್ಗಳು ಫಾರ್ BBMPಗೆ ಆಸ್ ಪರ್ ಸಿಲೆಬಸ್ ನಮ್ಮಲ್ಲಿ ಅವೈಲೇಬಲ್ ಇರುವಂಥದ್ದು. ಸೊ ಇಫ್ ಆರ್ ಪ್ರಿಪೇರಿಂಗ್ ಫಾರ್ BBMP ಓನ್ಲಿ 20 ಬುಕ್ಸ್ ನಿಮಗೆ ಯೂಸ್ಫುಲ್ ಆಗುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಫಾರ್ ವಾಟರ್ ರಿಸೋರ್ಸ್, ಜನರಲ್ ಸೇಮ್ ಇರುತ್ತೆ, ಕ್ವಶನ್ ಬ್ಯಾಂಕ್ ಸೇಮ್ ಇರುತ್ತೆ. ಕಮಿಂಗ್ ಟು ಟೆಕ್ನಿಕಲ್, ಇಲ್ಲಿರ್ತಕ್ಕಂಥ ಬುಕ್ಸ್ ಅನ್ನು ನೀವು ರೆಫರ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಸ್ ADLR ಟೆಕ್ನಿಕಲ್, ಸರ್ವೇಯಿಂಗ್ ಪಾರ್ಟ್ 1, ಸರ್ವೇಯಿಂಗ್ ಪಾರ್ಟ್ 2, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ 4 ಟೆಕ್ನಿಕಲ್ ಪೇಪರಿಗೆ ಅವೈಲೇಬಲ್ ಇರತಕ್ಕಂಥ ಬುಕ್ಸ್. ಇದರ ಜೊತೆಗೆ
12 ಜನರಲ್ ಸ್ಟಡೀಸ್ ಪ್ಲಸ್ 2 ಕ್ವಶನ್ ಬ್ಯಾಂಕ್ಸ್ ಬುಕ್ ಅನ್ನು ನೀವು ಬೈ ಮಾಡಬೇಕಾಗುತ್ತೆ. 3 ಎಕ್ಸಾಮಿಗೆ ನಿಮಗೆ ಬುಕ್ಸ್ ಬೇಕಿದೆ ಅನ್ನೋದಿದ್ರೆ 2 ಕ್ವಶನ್ ಬ್ಯಾಂಕ್ ಕಾಮನ್ ಇರುತ್ತೆ, 12 ಜನರಲ್ ಸ್ಟಡೀಸ್ ಬುಕ್ಸಿನ ಜೊತೆಗೆ 21 ಟೆಕ್ನಿಕಲ್ ಬುಕ್ಸ್ ಅನ್ನ ಬೈ ಮಾಡಬೇಕಾಗುತ್ತೆ. ಮೀನ್ಸ್ 4 ಫ್ರಮ್ ADLR ಟೆಕ್ನಿಕಲ್ ಬುಕ್ಸ್, 6 ಫ್ರಮ್ BBMP, ಟೋಟಲ್ 10 ಆಗ್ತದೆ. ಈ ಒಂದು ಲಿಸ್ಟ್ ನಲ್ಲಿ 11 ಬುಕ್ಸ್ ಅನ್ನ ನೀವು ಬೈ ಮಾಡಬೇಕಾಗ್ತದೆ. ಬಿಕಾಸ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟರಿ ಆಲ್ರೆಡಿ ಇಲ್ಲಿ ಕವರ್ ಆಗಿರ್ತದೆ, ಬ್ರಿಡ್ಜ್ ಇಂಜಿನಿಯರಿಂಗು ಇಲ್ಲೇ ಕವರ್ ಆಗಿರುತ್ತೆ, ಅಂಡ್ ಸರ್ವೇಯಿಂಗ್ ADLR ನಲ್ಲಿ ನಾವು 2 ಬುಕ್ ನಲ್ಲಿ ತುಂಬಾ ಡೀಟೇಲ್ ಆಗಿ ಕೊಟ್ಟಿರೋದ್ರಿಂದ ಸರ್ವೇಯಿಂಗ್ ಏನಿದೆ ಅದನ್ನ ಕೂಡ ನಾವಿಲ್ಲಿ ಎಲಿಮಿನೇಟ್ ಮಾಡುವಂಥದ್ದು. ಸೊ ಟೋಟಲ್ ಇಲ್ಲಿ 11 ಬುಕ್ಸ್ ಬರ್ತದೆ. ಟೋಟಲ್ 11 ಪ್ಲಸ್ 6 ಪ್ಲಸ್ 4 21 ಟೆಕ್ನಿಕಲ್ ಬುಕ್ಸ್, 12 ಜನರಲ್ ಸ್ಟಡೀಸ್ ಅಂಡ್ 2 ಕ್ವಶನ್ ಬ್ಯಾಂಕ್. ಸೊ ಟೋಟಲ್ 35 ಬುಕ್ಸ್ ಇದ್ರೆ ನಿಮಗೆ ಇಲ್ಲಿ ಯಾವ್ದಾವ್ದು ಹುದ್ದೆಗಳ ಕಾಲಾಗಿದೆ BBMP, ವಾಟರ್ ರಿಸೋರ್ಸ್ ADLR, ಇದರ ಜೊತೆಗೆ KA ಅಂಡರ್ನಲ್ಲಿ ಏನು KUWSB AE ಕಾಲಾಗಿದೆ, ಇದಕ್ಕೂ ಕೂಡ ಈ ಬುಕ್ಸ್ ಯೂಸ್ಫುಲ್ ಆಗುವಂಥದ್ದು. ಅಂಡ್ ಅಪ್ಕಮಿಂಗ್ ಯಾವುದೇ ಎಕ್ಸಾಮು ಅಸಿಸ್ಟೆಂಟ್ ಇಂಜಿನಿಯರ್ ರಿಲೇಟೆಡ್ ಬಂದರೂ ಕೂಡ ಈ ಒಂದು ಟೆಕ್ನಿಕಲ್ ಬುಕ್ಸ್ ಅಂಡ್ ಜನರಲ್ ಬುಕ್ಸ್ ನಿಮಗೆ ಯೂಸ್ಫುಲ್ ಆಗುವಂಥದ್ದು. Second question is how to prepare for these exams or how to prepare for the technical papers. Before answering this question, priority ಅನ್ನುವಂಥದ್ದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಎಕ್ಸಾಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರಿಂದ ನಮಗೆ ಡೈಲಿ ಕ್ವೆರಿ ಬರುವಂಥದ್ದು ಪ್ರಿಯಾರಿಟಿನ ಯಾವ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ. ಬಟ್ ಇಟ್ ಇಸ್ ಲೆಫ್ಟ್ ಟು ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಗ್ರಿಪ್ ಅಂಡ್ ಈಸ್ ಪ್ಯಾಷನ್. ಸೊ ಕೆಲವು ಸ್ಟೂಡೆಂಟ್ಸಿಗೆ ನಾವು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನಲ್ಲೇ ಜಾಬನ್ನು ತೆಗೆದುಕೊಳ್ಬೇಕು ಅನ್ನೋ ಆಸೆ ಇರ್ತದೆ. ಎಕ್ಸಾಂಪಲ್ BBMP ನಲ್ಲೇ ನಾವು ಜಾಬ್ ತಗೋಬೇಕು ಅಂತ ಕೆಲವರ ಡ್ರೀಮ್ ಆಗಿರ್ತದೆ. ಆರ್ ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಆಲ್ರೆಡಿ ವರ್ಕಿಂಗ್ ಇರೋರಿಗೆ ADLR ಪೋಸ್ಟ್ಗೆ ನಾವು ಹೋಗ್ಬೇಕು ಅಂತೇಳಿ ಆಸೆ ಇರ್ತದೆ. ಆರ್ ಕೆಲವು ಸ್ಟೂಡೆಂಟ್ಸ್ ಸರ್ವೇಯಿಂಗ್ ನಲ್ಲಿ ಬಹಳ ಸ್ಟ್ರಾಂಗ್ ಇರ್ತಾರೆ, ಕೆಲವು ಸ್ಟೂಡೆಂಟ್ಸ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟರಿ ಅಂಡ್ ಸ್ಟ್ರಕ್ಚರ್ಸ್ ನಲ್ಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಇದೆರಡೂ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅಂದ್ರೆ ನಿಮ್ಮ ಒಂದು ಪ್ಯಾಷನ್ ಏನಿದೆ ಅಂಡ್ ನಿಮ್ಮ ಒಂದು ಡ್ರೀಮ್ ಏನಿದೆ ಅಂಡ್ ನಿಮ್ಮ ಸಬ್ಜೆಕ್ಟ್ ಗ್ರಿಪ್ ಸ್ಟ್ರೆಂತ್ ಯಾವ ರೀತಿ ಇದೆ ಸಬ್ಜೆಕ್ಟ್ ನಲ್ಲಿ, ಇದರ ಮೇಲೆ ನೀವು ಫಸ್ಟ್ ಒಂದು ಪ್ರಿಯಾರಿಟಿನ ಸೆಟ್ ಮಾಡ್ಕೊಳ್ಳಿ. ಮೋಸ್ಟ್ ಕಾಮನ್ ಆಗಿ ಪ್ರಿಯಾರಿಟಿಯನ್ನು ನಾನು ಅಬ್ಸರ್ವ್ ಮಾಡಿದ್ದು ಫಸ್ಟ್ ಒನ್ ಇಸ್ BBMP AE, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ADLR. ಇದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ಗೆ ಪ್ರಿಯಾರಿಟಿನ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿರುವಂಥದ್ದು. ಬಿಕಾಸ್ BBMP ಡಿಪಾರ್ಟ್ಮೆಂಟ್ ಇಸ್ ವೆರಿ ಗುಡ್ ಅಂಡ್ ಪೋಸ್ಟ್ಸ್ ಆರ್ ಆಲ್ಸೋ ಸೇಮ್ ಇನ್ BBMP ಅಂಡ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ಅಂಡ್ ಇಯರ್ ಸಿಲೆಬಸ್ ಏನಿದೆ ಟೆಕ್ನಿಕಲ್ ಇದು ಕಡಿಮೆ ಇದೆ ಅಂತ ಹೇಳಿ BBMPಗೆ ಅತಿ ಹೆಚ್ಚು ಜನ ಫಸ್ಟ್ ಪ್ರಿಯಾರಿಟಿನ ಕೊಟ್ಟಿರುವಂಥದ್ದು. ಕೆಲವು ಸ್ಟೂಡೆಂಟ್ಸ್ ADLRಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಟ್ಟಿರುವಂಥದ್ದು, ನಂತರ BBMP ಅಂಡ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರುವಂಥದ್ದು. ಇರೆಸ್ಪೆಕ್ಟಿವ್ ಆಫ್ ಪ್ರಿಯಾರಿಟಿ ನೀವು ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ಜಾಬ್ ಅನ್ನ ನೀವು ಪಡೆದುಕೊಳ್ಬಹುದು. ಬಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ನಲ್ಲೇ ಬೇಕಂತಂದ್ರೆ ನೀವು ಹೈ ಸ್ಕೋರ್ ಅನ್ನ ಮಾಡಬೇಕಾಗ್ತದೆ. ಎಕ್ಸಾಂಪಲ್ ADLR ನಲ್ಲಿ ನೀವು ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕಂತಂದ್ರೆ ಟಾಪ್ 2-3 ನಲ್ಲೇ ಬರುವಂತಹ ಒಂದು ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಬೇಕಾಗ್ತದೆ. ಓವರ್ ಆಲ್ ಬಂದಾಗ ಜನರಲ್ ಸ್ಟಡೀಸ್ ಟೆಕ್ನಿಕಲ್ 2 ಪೇಪರ್ ಇಲ್ಲಿ ಬರುವಂಥದ್ದು. ಜನರಲ್ ಸ್ಟಡೀಸ್ ಆಗಸ್ಟ್ ನಲ್ಲಿದೆ, ಟೆಕ್ನಿಕಲ್ ಸೆಪ್ಟೆಂಬರ್ ಮಂತ್ ನಲ್ಲಿ ಎಕ್ಸಾಮ್ ಆಗುವಂಥದ್ದು. ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಪ್ರಿಪರೇಷನ್, ನಾನು ಇದೊಂದನ್ನ ಆನ್ಸರ್ನ ಹೇಳ್ತಾ ಇರುವಂಥದ್ದು ಯಾರ್ಯಾರು ಫ್ರೆಷರ್ಸ್ ಆಗಿ ಆರ್ ಈಗ ನಿಮ್ಮ ಒಂದು ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಇಂಥವರಿಗೆ. ಬಿಕಾಸ್ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇರೋರಿಗೆ ಯಾವ ರೀತಿ ಈ ಒಂದು ಪ್ರಿಪ್ರೇಷನ್ ಕ್ಯಾರಿ ಔಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿರ್ತದೆ. ಸೊ ಫಸ್ಟ್ ಸ್ಟೆಪ್ ಇಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ ಇದನ್ನ ಸಾಲ್ವ್ ಮಾಡಿ. ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಏನಿದೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈಗ ನಿಮ್ಮ ಫಸ್ಟ್ ಪ್ರಿಯಾರಿಟಿ BBMP ಅಂತ ಇಟ್ಕೊಳ್ಳಿ. BBMP ನಲ್ಲಿ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಅಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್ ಅಂಡರ್ ನಲ್ಲಿ ಪ್ರೀವಿಯಸ್ 12 ಟೆಕ್ನಿಕಲ್ ಪೇಪರ್ಸ್ ಏನಿದೆ ಇದರಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದೆ ಅನ್ನೋದನ್ನು ನೋಟ್ ಮಾಡ್ತಾ ಬನ್ನಿ. ಆಗ ನಿಮಗೆ ಯೂನಿಟ್ ವೈಸ್ ಒಂದು ಐಡಿಯಾ ಬರುವಂಥದ್ದು. ಎಕ್ಸಾಂಪಲ್ ವಾಟರ್ ಸಪ್ಲೈ ನಲ್ಲಿ ಫೈರ್ ಡಿಮ್ಯಾಂಡ್ ಕಾನ್ಸೆಪ್ಟ್ ನಲ್ಲಿ ಪ್ರತಿ ಒಂದು ಪೇಪರ್ ನಲ್ಲೂ ಕ್ವಶನ್ ಇದೆ, ಯಾವ ರೀತಿಯಾಗಿ ಬಂದಿದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ರೆ ಅವ್ರು ನೋಡಿದ್ರೆ ನಿಮಗೆ ಯಾವ ರೀತಿಯಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು ಬೇಸಿಕ್ ಐಡಿಯಾ ಇಲ್ಲಿ ಬರುವಂಥದ್ದು. ಸೊ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ಅನಲೈಸ್ ಮಾಡಿ ನಿಮ್ಮ ಪ್ರಿಯಾರಿಟಿ ಏನಿದೆ ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾವ ನೋಟಿಫಿಕೇಶನ್ಗೆ ನಿಮ್ಮ ಫಸ್ಟ್ ಪ್ರಿಯಾರಿಟಿ. ಎಕ್ಸಾಂಪಲ್ BBMPಗೆ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಇದೆ ಅಂತಂದ್ರೆ BBMPಯ ಟೆಕ್ನಿಕಲ್ ಪೇಪರಿಗೆ ಸೋರ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೋರ್ಸ್ ಆರ್ ಸ್ಟಡಿ ಮೆಟೀರಿಯಲ್ಸ್ ಆರ್ ಬುಕ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೆಕೆಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇಸ್ ಕಂಪ್ಲೀಟ್ ಜನರಲ್ ಸ್ಟಡೀಸ್. ಬಿಕಾಸ್ ಈ ಸಾರಿ ಒಂದು ಒಳ್ಳೆ ಚಾನ್ಸ್ ಇರುವಂಥದ್ದು ಜನರಲ್ ಸ್ಟಡೀಸ್ ಪ್ಲಸ್ ಟೆಕ್ನಿಕಲ್ಗೆ ನಿಮಗೆ ಮಧ್ಯ ಓನ್ಲಿ 1 ಡೇ ಗ್ಯಾಪ್ ಸಿಗ್ತಾ ಇತ್ತು. ಈ ಸಾರಿ ಹಲವು ದಿನಗಳ ಗ್ಯಾಪ್ ಸಿಗುವಂಥದ್ದು. ಫಸ್ಟ್ ಜನರಲ್ ಸ್ಟಡೀಸ್ ಆಗಸ್ಟ್ ನಲ್ಲಿ ಇರೋದ್ರಿಂದ ಜನರಲ್ ಸ್ಟಡೀಸ್ ಕಂಪ್ಲೀಟ್ ಪ್ರಿಪರೇಷನ್ ಅನ್ನ ನೀವು ಮುಗಿಸಿ. ಇದರ ಜೊತೆಗೆ ಕಂಪಲ್ಸರಿ ಕನ್ನಡ ಎಕ್ಸಾಮಿಗೆ ನೀವು ಕ್ಲಿಯರ್ ಆಗಿಲ್ಲ ಅಂದ್ರೆ ಇದರ ಪ್ರಿಪರೇಷನ್ ಮುಗಿಸಿ ಜನರಲ್ ಸ್ಟಡೀಸ್ಗೆ ಕಂಪ್ಲೀಟ್ ಸೋರ್ಸ್ ಅನ್ನ ರೆಡಿ ಮಾಡಿಕೊಂಡು ಈಗಲಿಂದನೇ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿಕೊಂಡು
ಬಿಫೋರ್ ಆಗಸ್ಟ್ ಕಂಪ್ಲೀಟ್ ಸಿಲೆಬಸ್ ಅನ್ನು ಮುಗಿಸಿ 2 ರಿವಿಷನ್ ಅನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಜನರಲ್ ಸ್ಟಡೀಸ್ ಆಗಿ ಇದರ ರಿವಿಷನ್ 2 ಬಾರಿ ನೀವು ಕಂಪ್ಲೀಟ್ ಮಾಡಿದ ನಂತರ ಟೆಕ್ನಿಕಲ್ ಸಿಲೆಬಸ್ ಅನ್ನು ಕೂಡ ಪ್ಯಾರಲಲ್ ಆಗಿ ನೀವು ಆಗಸ್ಟ್ ಒಳಗಡೆ 1 ಟೈಮ್ ರೀಡಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ದು ಶಾರ್ಟ್ ನೋಟ್ಸ್ ಏನಿರುತ್ತೆ ಅದನ್ನ ಮಾಡ್ಕೊಳ್ಳಿ, MCQs ಅನ್ನ ಸಾಲ್ವ್ ಮಾಡ್ಕೊಳ್ಳಿ, ಆರ್ ನಿಮ್ಮ ಒಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ. ಆಗಸ್ಟ್ ನಲ್ಲಿ ಜನರಲ್ ಪೇಪರ್ ಮುಗಿದ ಮೇಲೆ ಟೆಕ್ನಿಕಲ್ ರಿವಿಷನ್ ಅನ್ನು ನೀವು ಸ್ಟಾರ್ಟ್ ಮಾಡಿ. ಸೊ ಈ ರೀತಿಯಾಗಿ ನೀವು ಒಂದು ಟೆಕ್ನಿಕಲ್ ಪ್ರಿಪೇರ್ ಆಗಬೇಕಾಗಿರುತ್ತೆ. ಸಪೋಸ್ ನೀವು BBMP ಜೊತೆಗೆ ADLRಗೂ ಪ್ರಿಪೇರ್ ಆಗ್ತೀರಾ ಅಂದ್ರೆ ಫಸ್ಟ್ ಫಿನಿಶ್ BBMP AE ಸಿಲೆಬಸ್, ಆಫ್ಟರ್ ದಟ್ ಸರ್ವೇಯಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಕಡಿಮೆ ಕಾನ್ಸೆಪ್ಟ್ಸ್ ಇರೋದ್ರಿಂದ ನೀವು ಒಂದು 2 ರೀಡಿಂಗ್ಸ್ ಅನ್ನ ಕೊಟ್ರೆ ಸಾಕಾಗುತ್ತೆ. ಬಿಕಾಸ್ ಕ್ವಶನ್ ಯಾವ ರೀತಿ ಬರುತ್ತೆ ಅಂತ ನೀವು ಎಕ್ಸಾಕ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಟೆಕ್ನಿಕಲ್ ನಲ್ಲಿ ಏನ್ ಸಿಲೆಬಸ್ ಇದೆ ಅಷ್ಟರಲ್ಲೇ ನಿಮ್ಗೆ ಕ್ವಶನ್ಸ್ ಬರೋದ್ರಿಂದ ಇಲ್ಲಿಗೆ ನೀವು ಜಾಸ್ತಿ ಟೈಮ್ ಅನ್ನ ಕೊಡಿ. ಇದಾದ ನಂತರ ನಿಮ್ಗೆ ಫರ್ದರ್ ಟೈಮ್ ಇದೆ, ಜನರಲ್ ಸ್ಟಡೀಸ್ ಮುಗ್ದಿದೆ, ಟೆಕ್ನಿಕಲ್ 2 ಎಕ್ಸಾಮ್ ಮುಗ್ದಿದೆ ಅಂತಂದ್ರೆ ವಾಟರ್ ರಿಸೋರ್ಸ್ ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ಗೆ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಎಲ್ಲಾ ಸಬ್ಜೆಕ್ಟ್ ಅನ್ನ ಕವರ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್, ಎಕ್ಸಾಂಪಲ್ ಸಾಯಿಲ್ ಮೆಕ್ಯಾನಿಕ್ಸ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು, ಈ ರೀತಿಯಾದ ಸಬ್ಜೆಕ್ಟ್ಸ್ ಏನೇನಿದಾವೆ ಆಲ್ಮೋಸ್ಟ್ ನಿಮಗೆ BBMP ಮತ್ತೆ ADLR ಓದಿದಾಗ ಇಲ್ಲೇನೆ ಅರೌಂಡ್ 7 to 8 ಸಬ್ಜೆಕ್ಟ್ಸ್ ಮುಗ್ದಿರ್ತದೆ. ಇದಕ್ಕೆ ಜೊತೆಗೆ ಒಂದು 3 to 4 ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡ್ಕೊಂಡ್ರು ಕೂಡ WRDಗೂ ಕೂಡ ನೀವು ಒಂದು ಸ್ಟ್ರಾಂಗ್ ಆಸ್ಪಿರೆಂಟ್ ಆಗಿ ಅಟೆಂಪ್ಟ್ ಅನ್ನ ನೀಡಬಹುದು. ನಮ್ಮಲ್ಲಿ ಬುಕ್ ಅನ್ನ ಪರ್ಚೇಸ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಅವ್ರ ನಮ್ಮ ಒಂದು ಸೆಂಟರ್ಗೆ ವಿಸಿಟ್ ಮಾಡಿದಂಥ ಕ್ಯಾಂಡಿಡೇಟ್ಸ್ಗೆ ನಾನು ಹೇಳುವಂಥದ್ದು, ಯಾವಾಗಲೂ ನೀವು ಸೇಫ್ ಸ್ಕೋರ್ ಅಂತ ಬಂದಾಗ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕೆಟಗರಿ, ನಿಮ್ಮ ಕೆಟಗರಿ ಆರ್ ರಿಸರ್ವೇಷನ್ ಯಾವುದನ್ನು ಕೂಡ ಮೈಂಡಲ್ಲಿ ಇಟ್ಕೊಬಿಡಿ. ಪ್ಯೂರ್ GM ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಈ ರೀತಿಯಾಗಿ ನೀವು ಯೋಚನೆಯನ್ನ ಮಾಡಿ ಅಂತೇಳಿ. ಸೊ ಯೂಶುವಲಿ ನಾವು ಎಕ್ಸಾಂಪಲ್ 2 ನೋಟಿಫಿಕೇಶನ್ ತೆಗೆದುಕೊಳ್ಳೋಣ. PWD 2019 ಅಂಡ್ RWS AE ಎಕ್ಸಾಮ್ ಏನಿದೆ ಇದೆರಡನ್ನು ತೆಗೆದುಕೊಳ್ತಾ ಹೋದ್ರೆ ಆರ್ ಎನಿ AE ಎಕ್ಸಾಮ್ ಆರ್ ಎನಿ KPSCಯ ಒಂದು ಸೆಲೆಕ್ಷನ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋದಾಗ KPSC ಪೇಪರ್ ಅಂತ ಬಂದಾಗ ಅಷ್ಟು ಈಸಿಯಾಗಿ ಯಾರು ಕೂಡ 70% ಅನ್ನ ಕ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈವನ್ ಇನ್ GP ಏನಿದೆ ಈ ಒಂದು ಎಕ್ಸಾಮ್ ನಲ್ಲೂ ಕೂಡ ಅಂದ್ರೆ KS ಎಕ್ಸಾಮ್ ನಲ್ಲೂ ಕೂಡ ನೀವು ಇಷ್ಟನ್ನ ಸ್ಕೋರ್ ಮಾಡೋದು ಕಷ್ಟ ಇರ್ತದೆ. ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ ಯೂಶುವಲಿ ಫಸ್ಟ್ ರ್ಯಾಂಕರ್ ಏನಿರ್ತಾನೆ ಎಲ್ಲಾ ಲಿಸ್ಟ್ ನಲ್ಲೂ 65 to 66% ನಲ್ಲಿ ಅವನ ಸ್ಕೋರ್ ಇರುವಂತದ್ದು. ಪ್ಲಸ್ ಟಾಪ್ 10 ಎಕ್ಸಾಂಪಲ್ 1, 2, 3 ಅಂತ ಬಂದಾಗ ಟಾಪ್ 10 ಅಂದ್ರೆ 10th ರ್ಯಾಂಕ್ ಅನ್ನ ನೋಡಿದಾಗ ಅವರ ಮಾರ್ಕ್ಸ್ 61 to 63% ನಲ್ಲಿ ಬರುವಂತದ್ದು. ಟಾಪ್ 30 ಅಂತ ಬಂದಾಗ 60 to 61% ಗೆ ಬರುವಂತದ್ದು. ಯಾಕೆ ನಾನು ಇಲ್ಲಿ ಟಾಪ್ 30 ಮೆನ್ಷನ್ ಮಾಡಿದ್ದೀನಿ ಅಂದ್ರೆ ಈಗ ನಮ್ಮಲ್ಲಿ BBMP ವಾಟರ್ ರಿಸೋರ್ಸ್ ಅಂಡ್ ADLR ಇದು 3ಅನ್ನ ಯೂಶುವಲಿ ಎಲ್ಲಾ ಸಿವಿಲ್ ಇಂಜಿನಿಯರ್ಸ್ ಏನ್ ಮಾಡ್ತಾ ಇರುವಂತದ್ದು. 3ರಿಂದ ನಮಗೆ ಜನರಲ್ ಮೆರಿಟ್ ನಲ್ಲಿ ಬರ್ತಕ್ಕಂಥ ಸೀಟ್ಸ್ ಅರೌಂಡ್ 22 to 30 ಪ್ಯೂರ್ GM ನಲ್ಲಿ ಬರ್ತಕ್ಕಂಥದ್ದು. ಸೊ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕೆಟಗರಿ ರಿಸರ್ವೇಷನ್ ಎನಿಥಿಂಗ್, ಈವನ್ ನೀವು ವುಮನ್ ಆಗಿದ್ರು ಕೂಡ ಎಲ್ಲವನ್ನ ಸೈಡ್ ಗಿಟ್ಟು GM ಗೆ ನೀವು ತುಂಬಾ ಸೇಫೆಸ್ಟ್ ಸ್ಕೋರ್ ಅಂತ ಹೋದಾಗ ಈ ಟ್ರೆಂಡ್ ಅನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಎಕ್ಸಾಮ್ ಅನ್ನ ಬರೆದು ನಿರಾಳವಾಗಿರ್ಬೇಕು ಅಂತಂದ್ರೆ ಈ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡಬೇಕಾಗುತ್ತೆ. ದಟ್ ಈಸ್ 60%. 60% ಮೀನ್ಸ್ ಜನರಲ್ ಸ್ಟಡೀಸ್ ನಲ್ಲಿ 100ಕ್ಕೆ 60 ಅಂಡ್ ಟೆಕ್ನಿಕಲ್ ನಲ್ಲಿ 100ಕ್ಕೆ 60. ಎಕ್ಸ್ಕ್ಲೂಡಿಂಗ್ ನೆಗೆಟಿವ್ 200ಕ್ಕೆ ನೀವು 120 ಕ್ವಶನ್ಸ್ ಅನ್ನ ಎಕ್ಸಾಕ್ಟ್ ಕರೆಕ್ಟ್ ಮಾಡಿದ್ರೆ ಇಫ್ ಯು ಕನ್ವರ್ಟ್ ದಿಸ್ ಟು 600 ಮಾರ್ಕ್ಸ್ 360 ಏನಿದೆ ಇದು ಸೇಫೆಸ್ಟ್ ಅಂತೇಳಿ ನಾವು ಅನ್ಕೊಳ್ಬಹುದು. ನೀವು ಸೆಲೆಕ್ಟ್ ಆಗ್ಲಿಕ್ಕೆ ಯಾವ್ದಾದ್ರು ಒಂದು ಹುದ್ದೆಗೆ 60% ಸೇಫೆಸ್ಟ್ ಸ್ಕೋರ್ ಅಂತೇಳಿ ನಾನು ಹೇಳುವಂಥದ್ದು. ಈವನ್ ನಾವು PWD 2021ಗೂ ಕೂಡ 1:3 ಲಿಸ್ಟಿಗೆ ಒಂದು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದೆ, ±5 ಮಾರ್ಕ್ಸ್ ಅನ್ನ ಎಕ್ಸಾಕ್ಟ್ ಸೇಮ್ ಆಗಿ ಅದು ಬಂದಿದ್ದಂಥದ್ದು. ಈಗಲೂ ಕೂಡ ಈ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇರುವಂಥದ್ದು, ನೀವು ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಬಹುದು. ನಾನು ಹೇಳುವಂಥದ್ದು 60%ಗೆ ಏಮ್ ಮಾಡಿ ಇನ್ ಬೋತ್ ಪೇಪರ್ಸ್. 60 ಮಾರ್ಕ್ಸ್ ಅನ್ನ ಯಾವ ರೀತಿಯಾಗಿ ನೀವು ಜನರಲ್ ಅಂಡ್ ಟೆಕ್ನಿಕಲ್ ನಲ್ಲಿ ಸ್ಕೋರ್ ಮಾಡಬೇಕು ಅನ್ನೋದನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡಿ ಸಬ್ಜೆಕ್ಟ್ ವೇಟೇಜ್ ಅನ್ನ ನೋಡಿ. ಎಕ್ಸಾಂಪಲ್ ಜನರಲ್ ಸ್ಟಡೀಸ್ ಅಂತ ಬಂದಾಗ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಸೈನ್ಸ್, ಜಿಯೋಗ್ರಫಿ ಇಷ್ಟರ ಮೇಲೆ ವರ್ಕ್ ಮಾಡಿದ್ರು ಕೂಡ ನೀವು 40 to 42 ಕ್ವಶನ್ಸ್ಗೆ ಸರಿ ಮಾಡುವಂತ ಚಾನ್ಸಸ್ ಇರ್ತದೆ. ಇದರ ಜೊತೆಗೆ ಹಿಸ್ಟ್ರಿ, ಎಕಾನಮಿ, ಪೊಲಿಟಿ ಇದನ್ನ ಆಡ್ ಮಾಡ್ಕೊಂಡ್ರೆ, ಈವನ್ ಜಿಯೋಗ್ರಫಿಯ ಮುಂಚೆ ನೀವು ಪೊಲಿಟಿಯನ್ನ ಆಡ್ ಮಾಡ್ಕೊಂಡ್ರು ಕೂಡ ಮಿನಿಮಮ್ 8 ಕ್ವಶನ್ಸ್ ಪೊಲಿಟಿಯಿಂದ ಬರ್ತದೆ. ಸೊ ಈ ರೀತಿಯಾಗಿ ಪ್ರಿಯಾರಿಟಿ ವೈಸ್ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಸೈನ್ಸ್, ಪೊಲಿಟಿ, ಜಿಯೋಗ್ರಫಿ ಇಷ್ಟನ್ನ ಪಕ್ಕ ಆದ್ರೂ ಕೂಡ
ನೀವು 50 to 60 ಕ್ವಶನ್ಸ್ ಅನ್ನ ಮಾಡುವಂತ ಎಬಿಲಿಟಿ ನಿಮಗೆ ಬರ್ತದೆ. ರಿಮೈನಿಂಗ್ ಏನಿದೆ ಟಾಪಿಕ್ಸ್ ಎಕಾನಮಿ, ಹಿಸ್ಟ್ರಿ ಇವೆಲ್ಲವನ್ನ ಕೂಡ ನೀವು ಒನ್ ಟೈಮ್ ರೀಡಿಂಗ್ ಅನ್ನ ಕೊಟ್ಟು ಕೂಡ ಅಟ್ಲೀಸ್ಟ್ 10ಗೆ ಒಂದು 5 to 6 ಅನ್ನ ಆನ್ಸರ್ ಮಾಡುವಂತ ಎಬಿಲಿಟಿಯನ್ನ ಬರ್ಸ್ಕೊಳ್ಬಹುದು. ಕಮಿಂಗ್ ಟು ಟೆಕ್ನಿಕಲ್ ಆಲ್ಸೋ ಇದೇ ರೀತಿ 60 ಕ್ವಶನ್ಸ್ ಅನ್ನ ಯಾವ ರೀತಿ ಸ್ಕೋರ್ ಮಾಡಬಹುದು. ಎಕ್ಸಾಂಪಲ್, ಪ್ರತಿ ಪೇಪರ್ ನಲ್ಲಿ ಅದು ಎಷ್ಟೇ ಟಫ್ ಇರಲಿ 100 ಕ್ವಶನ್ಸ್ಗೆ 35 to 45 ಕ್ವಶನ್ಸ್ ಈಸಿ ಇರುವಂತ ಕ್ವಶನ್ಸ್ ಬರ್ತವೆ. ಅಂದ್ರೆ ಒನ್ ವರ್ಡ್ ಅಲ್ಲಿ ಇರ್ತದೆ. ಹಲವಾರು ಪೇಪರ್ಸ್ ಅನ್ನ ಪ್ರೀವಿಯಸ್ ಪೇಪರ್ಸ್ ಅನ್ನ ನೋಡಿ 2017, 2018 ಈ ಟೈಮ್ ನಲ್ಲಿ ಹೈವೇ ಇಂಜಿನಿಯರಿಂಗ್ ಅನ್ನ ತಗೊಳ್ಳೋಣ, ಒಂದು ಕ್ವಶನ್ ಬರ್ತದೆ. ವಾಟ್ ಇಸ್ ದ ವೆಹಿಕಲ್ ವಿಡ್ತ್ ಆಸ್ ಪರ್ IRC 2.44 ಮೀಟರ್ ಅನ್ನುವಂಥದ್ದು ಆನ್ಸರ್. ಇದು ಸುಮಾರು 2 ರಿಂದ 4 ಪೇಪರ್ ಅಲ್ಲಿ ಸೇಮ್ ಕ್ವಶನ್ ಬಂದಿರುವಂಥದ್ದು. ಈ ಪ್ಯಾಟರ್ನ್ ಕ್ವಶನ್ಸ್ ಅನ್ನ ನೀವು ತಪ್ಪು ಮಾಡಲೇಬಾರದು. ಈವನ್ ಅದು 30 ಬರಲಿ, 20 ಬರಲಿ, 50 ಬರಲಿ, ಇದನ್ನ ಸರಿ ಮಾಡಲೇಬೇಕು. ಇದನ್ನ ಸರಿ ಮಾಡಲೇಬೇಕಂತಂದ್ರೆ ನಿಮ್ಮ ಟೆಕ್ನಿಕಲ್ ಫೌಂಡೇಶನ್ ಏನಿದೆ ಇದು ಸ್ಟ್ರಾಂಗ್ ಆಗಿರಬೇಕು. ಕೆಲವು ಕ್ಯಾಂಡಿಡೇಟ್ಸ್ ಡೈರೆಕ್ಟ್ ಗೇಟ್ ಲೆವೆಲ್, IAS ಲೆವೆಲ್ ಪ್ರಾಬ್ಲಮ್ಸ್ಗೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ನೀವು ಬೇಸಿಕ್ ಸ್ಟ್ರಾಂಗ್ ಆಗಿ ಪ್ರತಿ ಸಬ್ಜೆಕ್ಟ್ ನಲ್ಲಿ, ಎಕ್ಸಾಂಪಲ್ ಇಫ್ ಆರ್ ಪ್ರಿಪೇರಿಂಗ್ ಫಾರ್ ADLR, ವೆಲ್ ಕಂಡೀಷನ್ ಟ್ರಯಾಂಗಲ್ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ವೆಲ್ ಕಂಡೀಷನ್ ಟ್ರಯಾಂಗಲ್ ಆಂಗಲ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಂದ್ರೆ ನೀವು ಲೆವೆಲಿಂಗ್ ನಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರು ಕೂಡ ಅದು ನಿಮ್ಗೆ ಸೆಲೆಕ್ಷನ್ಗೆ ಯೂಸ್ ಆಗೋದಿಲ್ಲ. ಸೊ ನಾನು ಹೇಳುವಂಥದ್ದು ಟೆಕ್ನಿಕಲ್ ಅಲ್ಲಿ 60 to 65 ಏಮ್ ಮಾಡ್ತೀರಾ ಅಂದ್ರೆ ಇರ್ತಕ್ಕಂಥ ಸಿಲೆಬಸ್ ನಲ್ಲಿ ಪ್ರತಿ ಟಾಪಿಕ್ ನಲ್ಲಿ ಬೇಸಿಕ್ ಕ್ವಶನ್ಸ್ ಅನ್ನ ಏಮ್ ಮಾಡಿ, ಬೇಸಿಕ್ ಆದ ನಂತರ ಅಡ್ವಾನ್ಸ್ ಲೆವೆಲ್ಗೆ ಹೋಗಿ. ಅಡ್ವಾನ್ಸ್ ಲೆವೆಲ್ ನಲ್ಲಿ ನೀವು ಸ್ಟೇಟ್ಮೆಂಟ್ ಕ್ವಶನ್ಸ್, ಪ್ರಾಬ್ಲಮ್ಯಾಟಿಕ್ಸ್ ಆರ್ ಅಪ್ಲಿಕೇಶನ್ಸ್ ಏನೇನಿದೆ ಇದ್ರ ಮೇಲೆ ವರ್ಕೌಟ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ನೀವು 60% ಅನ್ನ ಈಸಿಯಾಗಿ ರೀಚ್ ಮಾಡ್ಬೋದು. ಸೊ ಫರ್ದರ್ ಈ ಒಂದು AE ಎಕ್ಸಾಮಿನ ಬಗ್ಗೆ ಆರ್ ADLR ಎಕ್ಸಾಮಿನ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ 9164188344 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಅಂಡ್ ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಆರ್ ಕ್ಲಾಸಸ್ ಅವಶ್ಯಕತೆ ಇದ್ದಲ್ಲಿ ಸೇಮ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಸ್ಯಾಂಪಲ್ ಅಂಡ್ ಡೆಮೋ ಕ್ಲಾಸಸ್ ಅನ್ನ ಪಡೆದುಕೊಂಡು ನೀವು ಫರ್ದರ್ ಪ್ರೊಸೀಡ್ ಮಾಡ್ಬೋದು. ಥ್ಯಾಂಕ್ ಯು.